ಚರ್ಚೆ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂದರೆ ಬೇಡ ಅನ್ನುವಂಥದ್ದು ಸಂಘಟನೆಗಳು ಕೂಡ ಹೇಳ್ತಾ ಇದ್ದಾರೆ. ಎಲ್ಲರದ ಅಭಿಪ್ರಾಯಗಳು ಬಂದಿದೆ. ಬಟ್ ಕಂಬಳ ಕೂಡ ನಮ್ಮ ರಾಜ್ಯದ್ದೇ ಒಂದು ಸಾಂಸ್ಕೃತಿಕ ಕ್ರೀಡೆ. ಸೊ ಅದು ಒಂದು ಪ್ರದೇಶದಲ್ಲಿರೋದನ್ನು ಇಡೀ ರಾಜ್ಯದಲ್ಲೂ ಕೂಡ ಅದು ಪ್ರಚಾರ ಆದರೆ ತಪ್ಪೇನಿಲ್ಲ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ತೀರ್ಮಾನ ತಗೊಳ್ತಾರೆ. ಅಲ್ಲ, ಈಗ ಮಾಡಲೇಬೇಕು ತೀರ್ಮಾನ ಆಗಿದೆ. ಕಂಬಳ ಮಾಡಲೇಬೇಕು ಅಂತ ಏನು ತೀರ್ಮಾನ ಆಗಿಲ್ಲ. ಬಟ್ ಅದನ್ನು ಸೇರಿಸ್ಬೇಕಾ ಬೇಡವಾ ಅಂತ ಮುಖ್ಯಮಂತ್ರಿಗಳು ಅದಕ್ಕೆ ನಿರ್ದೇಶನ ಕೊಡ್ತಾರೆ. ಗೊತ್ತಾ, ಒಂದು 20 ಎಕರೆ ಜಾಗದಲ್ಲಿ 100 ಮರಗಳಿದ್ದಾವೆ, ಅದನ್ನು ಕಡಿತಾ ಇದ್ದಾರೆ, ಕೆರೆ ಮುಚ್ಚಿಸ್ತಾ ಇದ್ದಾರೆ. ಇಷ್ಟೆಲ್ಲ 2 ದಿನಕ್ಕೆ ಬೇಕಾಗಿತ್ತು. ನನಗೆ ಗೊತ್ತಿರೋ 100 ಮರಗಳನ್ನ ಕಟ್ ಮಾಡಿಲ್ಲ, ಅಷ್ಟೊಂದೆಲ್ಲ ಮರಗಳು ಕಟ್ ಮಾಡಿಲ್ಲ, ಕ್ಲಿಯರ್ ಮಾಡಿದ್ದಾರೆ ಅಷ್ಟೇ. ಕಟ್ ಮಾಡೋ ಅಷ್ಟೊಂದು ಮರಗಳನ್ನ ನಾವು ಕಟ್ ಮಾಡೋದಿಲ್ಲ. ಸೊ ಹಾಗಾಗಿ ಪರಿಸರಕ್ಕೂ ಹಾನಿ ಆಗದೆ ಇರೋಂಗೆ ಕಂಬಳನ ನಡೆಸಬೇಕು ಅಂತ ಏನಾದ್ರು ಸೂಚನೆ ಬಂದರೆ ಪರಿಸರಕ್ಕೆ ಹಾನಿ ಆಗದೆ ಇರೋಂಗೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಇನ್ನು ಮುಖ್ಯಮಂತ್ರಿಗಳು ಇನ್ನೂ ಪೂರ್ತಿ ತೀರ್ಮಾನ ಪ್ರತಿ ದಸರಾದಲ್ಲೂ ಏನಾದರೂ ಒಂದು ವಿಶೇಷವಾಗಿ ಮಾಡ್ತೀವಿ. ಈ ಸರಿ ಕಂಬಳನು ನಮ್ಮ ಮೈಸೂರು ಜನ ನೋಡಲಿ ಅಂತೇಳಿ ಈ ವರ್ಷಕ್ಕೆ ಮಾತ್ರ ನಾವು ಮಾಡ್ತಾ ಇದ್ದೀವಿ. ಈಗ ನಮ್ಮ ರಾಜ್ಯದಲ್ಲಿ ಎಷ್ಟೋ ಜನ ಇದ್ದಾರೆ, ಎಲ್ರಿಗೂ ಅವ್ರದ್ದಾದಂಥ ಅಭಿಪ್ರಾಯಗಳಿರುತ್ತೆ. ಬಟ್ ಎಲ್ಲರ ಅಭಿಪ್ರಾಯಗಳನ್ನು ನಾವು ಗೌರವಿಸ್ತೀವಿ. ಬಟ್ ಹಾಗಂತ ಅದನ್ನೇ ಫಾಲೋ ಮಾಡಬೇಕು ಅಂತಿಲ್ಲ. ಸರ್ಕಾರಕ್ಕೆ ಯಾವ್ದು ಸರಿ ಅನ್ಸುತ್ತೋ ಅದನ್ನು ಮಾಡ್ತೀವಿ. ಮೆಟ್ಲತ್ಕೊಂಡು ಬರುವಂಥ ಭಕ್ತಾದಿಗಳಿಗೆ ಪರ್ಮನೆಂಟ್ ಶೌಚಾಲಯ ಇಲ್ಲ ಅನ್ನೋದು ಕೂಡ ಆರೋಪ ಇದೆ. ಪರ್ಮನೆಂಟ್ ಶೌಚಾಲಯ ಎಲ್ಲಾದರೂ ನೋಡು ಖಂಡಿತ ಮಾಡಿಸೋಣ. ಬಟ್ ಈಗ ಸದ್ಯಕ್ಕೆ ಈ ಆಷಾಢ ಶುಕ್ರವಾರ ಪೂಜೆಗೆ ಸಂಬಂಧಪಟ್ಟಂಗೆ ನಾವು 3 ಕಡೆ ಹೋಲ್ಡಿಂಗ್ಸ್ ಮಾಡಿದ್ದೀವಿ. ಅಲ್ಲೆಲ್ಲ ಶೌಚಾಲಯಗಳಿರುತ್ತೆ, ಅಲ್ಲೆಲ್ಲ ನೀರುಗಳನ್ನು ಕೊಡುವಂಥ ವ್ಯವಸ್ಥೆ ಇರುತ್ತೆ, ಮತ್ತು ಎಲ್ಲ ಭಕ್ತಾದಿಗಳಿಗೂ ಬಾದಾಮಿ ಹಾಲು ಮತ್ತು ಬಿಸ್ಕೆಟ್ ಕೊಡುವಂಥ ವ್ಯವಸ್ಥೆ ಕೂಡ ಇದೆ. ಸೊ ಅದನ್ನೆಲ್ಲ ನಡ್ಕೊಂಡು ಬರೋಗೂ ಕೂಡ ಕೊಡ್ತೇವೆ. ಈಗ ಎಲ್ಲನೂ ಕೂಡ ಸಮರ್ಪಕವಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿದಾರೆ. ಪೂರ್ವಭಾವಿ ಸಭೆಯಲ್ಲಿ ಏನೇನು ತೀರ್ಮಾನಗಳನ್ನು ತೊಗೊಂಡಿದ್ವಿ ಅದರಂತೆ ಎಲ್ಲ ಸಿದ್ಧತೆಗಳು ಆಗಿದೆ. ಇಂಥದ್ದೇನಿಲ್ಲ, ಒಂದು ಸ್ವಲ್ಪ ಇನ್ನಷ್ಟು ಕ್ಲೀನಿಂಗ್ ಆಗಬೇಕು. ಸೊ ಕ್ಲೀನಿಂಗ್ ಮಾಡಿ ಅಂತ ಹೇಳಿ. ಇದ್ರ ನಡುವೆ ಕಂಬಳದ ವಿಚಾರ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂದರೆ ಬೇಡ ಅನ್ನುವಂಥದ್ದು ಸಂಘಟನೆಗಳು ಕೂಡ ಹೇಳ್ತಾ ಇದ್ದಾರೆ. ಎಲ್ಲರದ ಅಭಿಪ್ರಾಯಗಳು ಬಂದಿದೆ. ಬಟ್ ಕಂಬಳ ಕೂಡ ನಮ್ಮ ರಾಜ್ಯದ್ದೇ ಒಂದು ಸಾಂಸ್ಕೃತಿಕ ಕ್ರೀಡೆ. ಸೊ ಅದು ಒಂದು ಪ್ರದೇಶದಲ್ಲಿರೋದನ್ನು ಇಡೀ ರಾಜ್ಯದಲ್ಲೂ ಕೂಡ ಅದು ಪ್ರಚಾರ ಆದರೆ ತಪ್ಪೇನಿಲ್ಲ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ತೀರ್ಮಾನ ತಗೊಳ್ತಾರೆ. ಅಲ್ಲ, ಈಗ ಮಾಡಲೇಬೇಕು ತೀರ್ಮಾನ ಆಗಿದೆ. ಕಂಬಳ ಮಾಡಲೇಬೇಕು ಅಂತ ಏನು ತೀರ್ಮಾನ ಆಗಿಲ್ಲ. ಬಟ್ ಅದನ್ನು ಸೇರಿಸ್ಬೇಕಾ ಬೇಡವಾ ಅಂತ ಮುಖ್ಯಮಂತ್ರಿಗಳು ಅದಕ್ಕೆ ನಿರ್ದೇಶನ ಕೊಡ್ತಾರೆ. ಗೊತ್ತಾ, ಒಂದು 20 ಎಕರೆ ಜಾಗದಲ್ಲಿ 100 ಮರಗಳಿದ್ದಾವೆ, ಅದನ್ನು ಕಡಿತಾ ಇದ್ದಾರೆ, ಕೆರೆ ಮುಚ್ಚಿಸ್ತಾ ಇದ್ದಾರೆ. ಇಷ್ಟೆಲ್ಲ 2 ದಿನಕ್ಕೆ ಬೇಕಾಗಿತ್ತು. ನನಗೆ ಗೊತ್ತಿರೋ 100 ಮರಗಳನ್ನ ಕಟ್ ಮಾಡಿಲ್ಲ, ಅಷ್ಟೊಂದೆಲ್ಲ ಮರಗಳು ಕಟ್ ಮಾಡಿಲ್ಲ, ಕ್ಲಿಯರ್ ಮಾಡಿದ್ದಾರೆ ಅಷ್ಟೇ. ಕಟ್ ಮಾಡೋ ಅಷ್ಟೊಂದು ಮರಗಳನ್ನ ನಾವು ಕಟ್ ಮಾಡೋದಿಲ್ಲ. ಸೊ ಹಾಗಾಗಿ ಪರಿಸರಕ್ಕೂ ಹಾನಿ ಆಗದೆ ಇರೋಂಗೆ ಕಂಬಳನ ನಡೆಸಬೇಕು ಅಂತ ಏನಾದ್ರು ಸೂಚನೆ ಬಂದರೆ ಪರಿಸರಕ್ಕೆ ಹಾನಿ ಆಗದೆ ಇರೋಂಗೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಇನ್ನು ಮುಖ್ಯಮಂತ್ರಿಗಳು ಇನ್ನೂ ಪೂರ್ತಿ ತೀರ್ಮಾನ ಪ್ರತಿ ದಸರಾದಲ್ಲೂ ಏನಾದರೂ ಒಂದು ವಿಶೇಷವಾಗಿ ಮಾಡ್ತೀವಿ. ಈ ಸರಿ ಕಂಬಳನು ನಮ್ಮ ಮೈಸೂರು ಜನ ನೋಡಲಿ ಅಂತೇಳಿ ಈ ವರ್ಷಕ್ಕೆ ಮಾತ್ರ ನಾವು ಮಾಡ್ತಾ ಇದ್ದೀವಿ. ಈಗ ನಮ್ಮ ರಾಜ್ಯದಲ್ಲಿ ಎಷ್ಟೋ ಜನ ಇದ್ದಾರೆ, ಎಲ್ರಿಗೂ ಅವ್ರದ್ದಾದಂಥ ಅಭಿಪ್ರಾಯಗಳಿರುತ್ತೆ. ಬಟ್ ಎಲ್ಲರ ಅಭಿಪ್ರಾಯಗಳನ್ನು ನಾವು ಗೌರವಿಸ್ತೀವಿ. ಬಟ್ ಹಾಗಂತ ಅದನ್ನೇ ಫಾಲೋ ಮಾಡಬೇಕು ಅಂತಿಲ್ಲ. ಸರ್ಕಾರಕ್ಕೆ ಯಾವ್ದು ಸರಿ ಅನ್ಸುತ್ತೋ ಅದನ್ನು ಮಾಡ್ತೀವಿ. ಮೆಟ್ಲತ್ಕೊಂಡು ಬರುವಂಥ ಭಕ್ತಾದಿಗಳಿಗೆ ಪರ್ಮನೆಂಟ್ ಶೌಚಾಲಯ ಇಲ್ಲ ಅನ್ನೋದು ಕೂಡ ಆರೋಪ ಇದೆ. ಪರ್ಮನೆಂಟ್ ಶೌಚಾಲಯ ಎಲ್ಲಾದರೂ ನೋಡು ಖಂಡಿತ ಮಾಡಿಸೋಣ. ಬಟ್ ಈಗ ಸದ್ಯಕ್ಕೆ ಈ ಆಷಾಢ ಶುಕ್ರವಾರ ಪೂಜೆಗೆ ಸಂಬಂಧಪಟ್ಟಂಗೆ ನಾವು 3 ಕಡೆ ಹೋಲ್ಡಿಂಗ್ಸ್ ಮಾಡಿದ್ದೀವಿ. ಅಲ್ಲೆಲ್ಲ ಶೌಚಾಲಯಗಳಿರುತ್ತೆ, ಅಲ್ಲೆಲ್ಲ ನೀರುಗಳನ್ನು ಕೊಡುವಂಥ ವ್ಯವಸ್ಥೆ ಇರುತ್ತೆ, ಮತ್ತು ಎಲ್ಲ ಭಕ್ತಾದಿಗಳಿಗೂ ಬಾದಾಮಿ ಹಾಲು ಮತ್ತು ಬಿಸ್ಕೆಟ್ ಕೊಡುವಂಥ ವ್ಯವಸ್ಥೆ ಕೂಡ ಇದೆ. ಸೊ ಅದನ್ನೆಲ್ಲ ನಡ್ಕೊಂಡು ಬರೋಗೂ ಕೂಡ ಕೊಡ್ತೇವೆ. ಈಗ ಎಲ್ಲನೂ ಕೂಡ ಸಮರ್ಪಕವಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿದಾರೆ. ಪೂರ್ವಭಾವಿ ಸಭೆಯಲ್ಲಿ ಏನೇನು ತೀರ್ಮಾನಗಳನ್ನು ತೊಗೊಂಡಿದ್ವಿ ಅದರಂತೆ ಎಲ್ಲ ಸಿದ್ಧತೆಗಳು ಆಗಿದೆ. ಇಂಥದ್ದೇನಿಲ್ಲ, ಒಂದು ಸ್ವಲ್ಪ ಇನ್ನಷ್ಟು ಕ್ಲೀನಿಂಗ್ ಆಗಬೇಕು. ಸೊ ಕ್ಲೀನಿಂಗ್ ಮಾಡಿ ಅಂತ ಹೇಳಿ.